ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಪ್ರೀತಿಗೌಡ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆ 5:30ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮನೇಲಿ ಗಣಪತಿ ಹೋಮ ಮಾಡಿಸಿದ್ವಲ್ಲ, ಅದನ್ನು ಮಾಡಿಸಿದ್ರೆ 48 ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಡೈಲಿ ಹೀಗೇ ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಇಡ್ತೀನಿ. 5 ಗಂಟೆಗೆ ಮಳೆ ಚಳಿಗೆ ಹೇಳೋದಕ್ಕೆ ಆಗೋದಿಲ್ಲ. 5:30 ಆಲ್ಮೋಸ್ಟ್ ಒಂದು 5:30ಗೆ ಎದ್ದು ರಾತ್ರಿನೇ ನೀರೊಲೆ ಗುರಿ ಹಾಕಿ ನೀರೆಲ್ಲ ಕಾಸಿ ರೆಡಿ ಮಾಡಿಟ್ಟಿರ್ತೀನಿ. ಇನ್ನು ಬೆಳಗ್ಗೆ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ಆಚೆ ಕಡೆ ಬಾಗಿಲೆಲ್ಲ ಗುಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ. ಇವಾಗ ಇಲ್ಲಿ ನಮ್ಮ ಆಡುಗಳ ಹತ್ರ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಾನು ದಿನ ಆಡತ್ರ ತೊಳಿತೀವಿ, ಇಲ್ಲಾಂದರೆ ಕೆಲವ್ರ ಮನೆ ಹೇಗೆ ಆಡಿನ ಸಿಂಡ್ ಹೊಡೆಯುತ್ತೆ ಆ ಥರ ಸ್ಮೆಲ್ ಬರುತ್ತೆ. ನಾವು ಡೈಲಿ ತೊಳೆಯೋದ್ರಿಂದ ನಮ್ಮನೆ ಸ್ವಲ್ಪನೂ ಸ್ಮೆಲ್ ಬರಲ್ಲ. ಇವಾಗ ಆಡಿಂದ ಎಲ್ಲನೂ ನೀಟಾಗಿ ಗುಡಿಸ್ಬಿಟ್ಟು ಇವಾಗ ತೊಳ್ಕೊತಾ ಇದ್ದೀನಿ. ನಮ್ಮ ಪಾಪು ಇಲ್ಲದೇ ಇವತ್ತಿಗೆ ಆಲ್ಮೋಸ್ಟ್ ಒಂದು 6 ಡೇಸ್ ಆಯಿತು. ಅವನಿಲ್ಲಂದರೆ ಕೆಲಸಗಳೆಲ್ಲ ಬೇಗ ಆಗುತ್ತೆ. ಆದರೆ ಮನೇಲಿ ತುಂಬಾ ಬೇಜಾರು. ಅವನಿದ್ರೆ ಒಂಥರ ಖುಷಿ. ಏನೇ ಒಂದು ಬೇಜಾರಿದ್ದರೂ ಸಹ ಅವನ ಆಟ ನೋಡೋದಾಗಲಿ ಅವನ ಆಡೋದಾಗಲಿ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಅವನಿಲ್ದೇ ಮನೆ ತುಂಬಾ ಬೋರು. ಇವಾಗ ಆಡಿಂದ ಎಲ್ಲ ಗುಡಿಸ್ಬಿಟ್ಟು ಅದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಬಾಗಿಲಿಗೆ ನೀರು ಹಾಕಿ ಬಾಗಿಲನ್ನ ತೊಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ನನ್ನ ಪ್ರತಿಯೊಂದು ವೀಡಿಯೋಸ್ನೂ ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನಗೆ ಡಿಸೈನಾಗಿ ರಂಗೋಲಿ ಬಿಡೋಕ್ಕೆ ಬರಲ್ಲ. ಸಿಂಪಲ್ಲಾಗಿ ರಂಗೋಲಿನ ಬಿಟ್ಟೆ. ರಂಗೋಲಿ ಎಲ್ಲ ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ದೇವ್ರ ಫೋಟೋದ ಹತ್ರ ಇರೋದನ್ನೆಲ್ಲ ವಾರದಲ್ಲಿ ಒಂದು ಸಲ ತೊಳ್ಕೊತೀನಿ. 15 ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ಳಲ್ಲ, ವಾರದಲ್ಲಿ ಒಂದು ಸಲನೇ ಕ್ಲೀನ್ ಮಾಡ್ಕೊತೀನಿ. ನಮ್ಮ ಬಾಗಿಲು ರೋಡಿಗೆ ಹತ್ತಿರ ಇರೋದ್ರಿಂದ ತುಂಬಾ ಧೂಳು ತುಂಬಿಕೊಳ್ಳುತ್ತೆ. ಇವಾಗ ಇದನ್ನು ಇವತ್ತೇನು ವಾರ ಇರಲಿಲ್ಲ, ಹಾಗೆ ಹಳೆ ಹೂವೆಲ್ಲನೂ ತೆಗೆದಾಕ್ಬಿಟ್ಟು ಸಿಂಪಲ್ಲಾಗಿ ಫೋಟೋ ಸ್ಟ್ಯಾಂಡ್ ಎಲ್ಲನೂ ಹಾಗೆ ಗುಡಿಸ್ಕೊಂಡೆ. ವಾರ ಮಾಡೋ ಹಿಂದಿನ ದಿನ ದೇವ್ರ ಪಾತ್ರೆನೆಲ್ಲ ತೊಳ್ಕೊತೀನಿ. ಇವತ್ತೇನು ವಾರ ಇಲ್ಲದೆ ಇರೋದ್ರಿಂದ ಹಾಗೆ ಹೂವು ಮಡಿಸಿರೋ ಹೂವು ಹಳೆ ಹೂವೆಲ್ಲನೂ ತೆಗೆದುಬಿಟ್ಟು ಸ್ಟ್ಯಾಂಡ್ನ ಇಟ್ಕೊಂಡು ಹೂ ಮಾಡಿಸ್ಬಿಟ್ಟು ದೀಪ ಕಸಿ ಇವಾಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಫೋಟೋದ ಹತ್ರ ಎಲ್ಲ ಪೂಜೆ ಮಾಡಿ ಇವಾಗ ಇಲ್ಲಿಗೂ ಸಹ ಧೂಪನ ಹಾಕ್ತಾಯಿದ್ದೀನಿ. ಬಾಗಿಲಿಗೂ ಸಹ ಪೂಜೆ ಮಾಡಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬಾಗಿಲಿಗೆ ನಿಂಬೆಹಣ್ಣ ಪೂಜೆ ಕರ್ಪೂರನ ಕಸ್ತಾರೆ. ಕರ್ಪೂರ ಇಲ್ಲ ಅಂದರೆ ಒಬ್ಬೊಬ್ಬರು ದೀಪನೂ ಸಹ ಕಸ್ತಾರೆ. ಹಾಗೆ ಮಾಡೋದ್ರಿಂದ ಒಂದು ಅಮಾವಾಸ್ಯೆ ದಿನ ಏನೇ ಆದರೂ ಒಂದು ಕೆಟ್ಟ ದೃಷ್ಟಿಯಾಗಿ ಕೆಟ್ಟ ಶಕ್ತಿಯಾಗಲಿ ಯಾವುದು ಸಹ ಮನೆಗೆ ಬರಲ್ಲ. ಹಾಗೆ ಮನೆ ಮೇಲೆ ಆ ಥರ ಏನೂ ದೃಷ್ಟಿ ಬೀಳಲ್ಲ ಅಂತ ಆ ಥರ ಮಾಡ್ತಾರೆ. ಇವಾಗ ಫೋಟೋಗೆ ಮಂಗಳಾರತಿನ ಬೆಳಗ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡಾದಮೇಲೆ ಫೋಟೋ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೊನೆಯಲ್ಲಿ ಬಾಗಿಲಿಗೆ ಇವಾಗ ನಿಂಬೆಹಣ್ಣ ಕೂದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಹಚ್ಬಿಟ್ಟು ಇಡ್ತಾಯಿದ್ದೀನಿ. 3 ಸಲ ನೀವುಳಿಸಿ ನಿಮ್ದು ಯಾವುದಾದ್ರೂ ಒಂದು ದೇವ್ರನ್ನ ಹೆಸರು ಹೇಳ್ಬಿಟ್ಟು ನೀವುಳಿಸ್ಬಿಟ್ಟು ಅದನ್ನು ಕೂದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಹಚ್ಚಿ ಇಟ್ಬಿಟ್ಟು 2 ಸೈಡ್ಗೆ ಇಡಿ. ಇದನ್ನು ಇಟ್ಬಿಟ್ಟು ಆಮೇಲೆ ಕರ್ಪೂರನ ಕಸಿದ್ರೆ ಆಗೋಯ್ತು. ಇದೇ ಥರ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಯಲ್ಲೂ ಇದೇ ಥರ ಮಾಡಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಲಿ ಕೆಟ್ಟ ಅಂಶ ಆಗಲಿ ಇರೋದಿಲ್ಲ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಇಷ್ಟು ಕೆಲಸ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸುಮಾರು ಒಂದು 6:30 ಆಗೋಗ್ಬಿಟ್ಟಿತ್ತು. ಎಷ್ಟು ಬೇಗ ಎದ್ದು ನಾವು ಏನೇ ಮಾಡಿಕೊಂಡ್ರೂ ಸಹ ಪೂಜೆ ಮಾಡ್ತೀವಿ ಅಂದರೆ ಪೂಜೆಗಾಗುವಷ್ಟು ಟೈಮು ಯಾವುದಕ್ಕೂ ಯಾವ ಕೆಲಸಕ್ಕೂ ಸಹ ಟೈಮ್ ಹಿಡಿಯೋದೇ ಇಲ್ಲ. ಅದರಲ್ಲೂ ವಾರದ ದಿನ ಅಂತೂ ಇನ್ನೂ ತುಂಬಾ ಲೇಟ್ ಆಗಿಬಿಡುತ್ತೆ. ನಾನು ಎದ್ದಾಗ ಇನ್ನೂ ಫುಲ್ ಕತ್ಲೆ ಇತ್ತು. ನಾನು ಪೂಜೆ ಮುಗಿಸೋತ್ತಿಗೆ ಆಲ್ಮೋಸ್ಟ್ ಬೆಳಗ್ಗೆ ಆಗೋಗ್ಬಿಟ್ಟಿತ್ತು. ಇನ್ನು ಪೂಜೆ ಮುಗಿಸಿ ನೆಕ್ಸ್ಟು ಕಿಚನಿಗೆ ಬಂದೆ. ಶೆಲ್ಫ್ ಎಲ್ಲ ಆಲ್ಮೋಸ್ಟ್ ನೈಟೇ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಆದರೂ ಒಂದು ಸಲ ಧೂಳೆಲ್ಲ ಆಗಿತ್ತು ಅಂದ್ಬಿಟ್ಟು ಹಂಚಿನ ಮನೇಲಿ ಆಲ್ಮೋಸ್ಟ್ ಧೂಳು ಬೀಳ್ತಾನೆ ಇರುತ್ತೆ. ಮತ್ತೆ ಒಂದು ಸಲ ಗ್ಯಾಸ್ ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಬಿಸಿನೀರನ್ನ ಕಾಸಿಡ್ತಾ ಇದ್ದೀನಿ. ಇವಾಗ ತುಂಬ ಚಳಿ ಇರೋದ್ರಿಂದ ಬೆಳಗ್ಗೆನೇ ತಣ್ಣೀರನ್ನ ಕುಡಿಯೋದಕ್ಕಾಗೋದಿಲ್ಲ. ಹಾಗೆ ನನ್ನ ಮಗ ಇಂಚುಗೂ ಆಗುತ್ತೆ, ಹಾಗೆ ನಮಗೂ ಕುಡಿಯೋದಕ್ಕಾಗುತ್ತೆ ಅಂದ್ಬಿಟ್ಟು ಬಿಸಿನೀರನ್ನ ಕಾಸ್ಕೊಂಡೆ. ಆಮೇಲೆ ಮಾತ್ರೆನ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಇವಾಗ ಟ್ಯಾಬ್ಲೆಟ್ನ ತೊಗೊತಾ ಇದ್ದೀನಿ. ನೀವು ಯಾವುದೇ ಟ್ಯಾಬ್ಲೆಟ್ನ ತೊಗೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ನೀರನ್ನ ಜಾಸ್ತಿ ಕುಡೀರಿ. ನಮ್ಮ ಹಸ್ಬೆಂಡ್ ಅಂತೂ ಒಂದೇ ಗುಟ್ಕು ನೀರು ಕುಡಿಯೋದು, ಅದಕ್ಕೆ ನಮ್ಮ ಹಸ್ಬೆಂಡ್ ಥರ ಮಾಡೋರು ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ನೀರನ್ನ ಕುಡೀರಿ. ಹಾಗೆ ಇವತ್ತು ತಿಂಡಿಗೆ ಕ್ಯಾರೆಟ್ ಪಲ್ಯ ಮತ್ತು ದೋಸೆಗೆ ನೆನ್ನೆ ರುಬ್ಬಿಟ್ಟಿದ್ದೆ. ಕ್ಯಾರೆಟ್ ಪಲ್ಯ ಮತ್ತು ದೋಸೆ ಮಾಡೋಣ ಅಂತ ಇವಾಗ ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ. ಈ ಹುರಿಯೋ ಪಲ್ಯ ಮಾಡೋಕ್ಕಂತೂ ನನಗಂತೂ ತುಂಬಾ ಬೋರು. ಏನಕ್ಕಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಆದರೆ ಏನು ಮಾಡೋದು, ಇಂಥ ಹೆಲ್ತಿ ಫುಡ್ಗಳನ್ನ ಆವಾಗ
ಅವಾಗವಾಗ ತಿಂತಾ ಇರಬೇಕು. ಆದಷ್ಟು ತರಕಾರಿನ ಯೂಸ್ ಮಾಡಿಕೊಂಡು ನಾವು ತರಕಾರಿನ ಜಾಸ್ತಿ ತಿನ್ನಬೇಕು. ಇವಾಗ ಪಲ್ಯ ಎಲ್ಲನೂ ತುರಿದಿಟ್ಕೊಂಡು ಮತ್ತು ಚೊಟ್ಟು ಸಹ ಇತ್ತು. ಚೊಟ್ಟು ಮತ್ತು ಕ್ಯಾರೆಟ್ನ ಒಟ್ಟಿಗೆ ಹುರಿಯೋಣ ಅಂತ ಚೊಟ್ಟನ್ನ ಉತ್ತರಿಸ್ಕೊಂಡು ಅದ್ರ ಮೇಲೆ ತರಕಾರಿ ಕಟ್ ಮಾಡೋ ಮಣೆನ ಇಟ್ಬಿಟ್ಟು ಕೊನೆಗೆ ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿ ದೋಸೆ ಎಲ್ಲ ಹುಯ್ಕೊಂಡು ತಿಂಡಿ ಆದಮೇಲೆ ನೋಡ್ತಾ ಇದ್ದೀನಿ ಚೊಟ್ಟನ್ನ ಉತ್ತರಿಸ್ಬಿಟ್ಟು ನೀರೊಳಗಡೆ ಹಾಕಿದ್ನಲ್ಲ ಅದು ಹಾಗೆ ಐತೆ. ಬರೀ ಕ್ಯಾರೆಟು ಇದನ್ನು ಮಾತ್ರ ಪಲ್ಯ ಮಾಡಿದ್ದೆ. ಆಮೇಲೆ ಮಧ್ಯಾಹ್ನಕ್ಕೆ ಹೆಂಗಿದ್ರು ಚೊಟ್ಟು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದ್ರ ಜೊತೆಗೆ ಅವರೇ ಬೇಳೆನ ಹಾಕಿ ಚೊಟ್ಟು ಆಲೂಗೆಡ್ಡೆ ಹಾಕಿ ಸಾಂಬಾರನ್ನ ಮಾಡಿಕೊಂಡೆ. ಅದನ್ನು ಇವಾಗ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಕಿಚನ್ಗೆ ಬಣ್ಣ ಸಹ ಹಾಕಿಸ್ದೆ. ಅಲ್ಲಿ ನಾವು ಫಸ್ಟು ಫ್ಯಾನ್ದು ಇದನ್ನು ಹಾಕ್ಕೊಂಡಿದ್ವಿ, ಗೋಡೆಗೆ ಈ ಥರ ಎಣ್ಣೆ ಹಾರುತ್ತೆ ಅಂತ ನೋಡಿ. ಇವಾಗ ಒಂದು 2 ಡೇಸ್ 3 ಡೇಸ್ಗೆ ಯಾವ ಥರ ಗೋಡೆ ಗಲೀಜಾಗಿದೆ ಅಂತ ಅದಕ್ಕೆ ವಾಲ್ಪೇಪರ್ನ ಬುಕ್ ಮಾಡಿದ್ದೀನಿ. ಅದು ಇನ್ನೂ ಬಂದಿಲ್ಲ, ಅದಕ್ಕೆ ಅಂಟಿಸ್ಬೇಕು, ಇಲ್ಲಾಂದರೆ ಗೋಡೆ ಫುಲ್ ಗಲೀಜಾಗಿ ಹೋಗ್ಬಿಡುತ್ತೆ. ಅಂಟಿಸುವಾಗ ಮತ್ತೆ ಬಣ್ಣ ಹಾಕಿ ಮತ್ತೆ ಅಂಟಿಸ್ಬೇಕು, ಇಲ್ಲಾಂದರೆ ಆ ಎಣ್ಣೆಗೆ ಅಂಟೋದೇ ಇಲ್ಲ. ನನಗೆ ಗೊತ್ತಿಲ್ಲ ಮಣ್ಣಿನ ಗೋಡೆಗೆ ವಾಲ್ಪೇಪರ್ಗಳು ಅಂಟುತ್ತೆ ಇಲ್ಲ ಅಂತ. ಬುಕ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ನೀವೇನಾದರೂ ತರಿಸಿ ಈ ಥರ ಅಂಟಿದೆಯಾ ಇಲ್ವಾ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಈ ವಾಲ್ಪೇಪರ್ ಎಲ್ಲ ಮಣ್ಣಿನ ಗೋಡೆಗೆ ಅಂಟಲ್ಲ, ಸಿಮೆಂಟ್ ಗೋಡೆಗೆ ಮಾತ್ರ ಅಂತ. ನಮ್ಮ ಕಿಚನ್ ಗೋಡೆ ಮಾತ್ರ ಮಣ್ಣಿನ ಗೋಡೆ, ಇನ್ನೆಲ್ಲದು ಸಿಮೆಂಟ್ ಗೋಡೆಲಿ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬುಕ್ ಮಾಡಿದ್ದೀನಿ, ಅಂಟಲಿಲ್ಲ ಅಂದರೆ ಇನ್ನೇನು ಮಾಡೋದು, ರಿಟರ್ನ್ ಮಾಡೋದಷ್ಟೇ. ಯಾವಾಗಲೂ ಸಹ ಫಸ್ಟ್ ದೋಸೆ ಹಾಕ್ತಾಯಿದ್ದಿದ್ದು ಸರಿಯಾಗಿ ಬರ್ತಾನೆ ಇರಲಿಲ್ಲ. ಇವತ್ತೇ ಫಸ್ಟ್ ದೋಸೆ ಸಖತ್ತಾಗಿ ಬಂತು, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಅಳ್ಕೊಂಡಿತ್ತು. ಈ ಮಳೇಲಿ ಏನು ಮಾಡಿ ಅಂದರೆ ನೀವು ಸ್ವಲ್ಪ ಬೇಗನೆ ಆಡಿಸಿ. ಮುಂಚೆ ಎಲ್ಲ 6 ಗಂಟೆ 5 ಗಂಟೆಗೆ ಆಡಿಸ್ತಿದ್ರೆ, ಇವಾಗ ಒಂದು ಸ್ವಲ್ಪ ಸಂಜೆ 4 ಗಂಟೆ ಹಂಗೆ ಆಡಿಸಿ ರುಬ್ಬಿಟ್ಬಿಟ್ರೆ ನೀಟಾಗಿ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಅಳ್ಕೊಂಬಿಡುತ್ತೆ. ಆಮೇಲೆ ತಿಂಡಿ ಮಾಡಿಕೊಂಡು ನನ್ನ ಮಗಳು ನಾನು ಸಹ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಮುಗಿಸ್ಕೊಂಡು ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಹೇಳ್ತಿದ್ಲು ತಿಂಡಿ ತಿನ್ನುವಾಗ, ಅಮ್ಮ ನನ್ನ ಕಣ್ಣು ನೋಡು ಮೂಗು ಹತ್ರ ಬರುತ್ತೆ, ಇಲ್ಲಿ ಬರುತ್ತೆ ಅಂತವ. ಅವಳ ಜೊತೆ ಹಾಗೆ ಮಾತಾಡಿಕೊಂಡು ನಗಾಡಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು, ಇನ್ನು ನನ್ನ ಮಗ ಇಲ್ಲದೇ ನನಗಂತೂ ತುಂಬಾ ಬೋರ್ ಅಂದರೆ ಬೋರ್ ಹೊಡಿತಿದೆ. ಈ ಕೆಲಸಗಳೆಲ್ಲ ಇಷ್ಟು ಕೆಲಸ ಈಗ 10 ಗಂಟೆ ಅಷ್ಟೊತ್ತಿಗೆ ಮುಗ್ದೋಗಿದೆಯಲ್ಲ, ಅದೇ ಅವನಿದ್ರೆ ಅದೇ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಆಗ್ತಿತ್ತು. ಏನಕ್ಕಂದರೆ ಆವಾಗ ಯಾವಾಗ ಅವ್ನ ಮೂಡ್ ಚೆನ್ನಾಗಿರುತ್ತೆ ಆವಾಗವಾಗ ಸಣ್ಣದಾಗಿ ಕೆಲಸ ಮಾಡ್ಕೊತಾ ಇದ್ದೆ. ಇಲ್ಲಾಂದರೆ ಅವ್ನು ಮಲಗಿದ್ದಾಗ 1-2 ಕೆಲಸನ ಮುಗಿಸ್ಕೊತಾ ಇದ್ದೆ. ಇವಾಗ ಅವ್ನು ಇಲ್ಲದೆ ಇರೋದಕ್ಕೆ ಕೆಲಸ ಮಾತ್ರ ಬೇಗ ಆಗ್ತಿದೆ, ಆದರೆ ಮನೇಲಂತೂ ತುಂಬಾ ಬೇಜಾರು. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿಯೋಣ ಆರಾಮಾಗಿ ಕೂತ್ಕೊಂಡು ಅಂತ. ಆಚೆ ಕಡೆ ಅಂತೂ ಮಳೆ ತುಂಬಾ ಸುರಿತಿತ್ತು. ಇವಾಗ ಬಿಸಿಯಾಗಿ ಒಂದು ಲೋಟ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಇವಾಗ ನಮ್ಮ ಹಸ್ಬೆಂಡ್ಗೂ ಟೀ ಕೊಟ್ಟು ಕೂತ್ಕೊಂಡು, ಆಚೆ ಕಡೆ ಅಂತೂ ತುಂಬ ಮಳೆ ಬರ್ತಿತ್ತು, ಅದನ್ನು ನೋಡಿಕೊಂಡು ಕೂತ್ಕೊಂಡು ಆರಾಮಾಗಿ ಟೀ ಕುಡಿತಿದ್ದೆ. ಕೆಲಸ ಅಂತೂ ಎನಿ ಟೈಮ್ ಇದ್ದೇ ಇರುತ್ತೆ, ಕೆಲಸ ಇಲ್ಲದೇ ಇರೋ ದಿನವೇ ಇಲ್ಲ. ಇವಾಗ ಟೀ ಕುಡಿತಾ ಇದ್ದೆ. ನೋಡ್ತಾ ಇರ್ಬೋದು ನೀವು ಆಚೆ ಕಡೆ ಎಷ್ಟು ಮಳೆ ಬರ್ತಿದೆ ಅಂತ. ಸಖತ್ತ ಮಳೆ ಅಂದರೆ ಮಳೆನೇ ಕಮ್ಮಿ ಆಗಿಲ್ಲ. ಒಂದು ಸ್ವಲ್ಪ ಹೊತ್ತು ಮಳೆ ಬಿಟ್ಟೇ ಇಲ್ಲ, ಸಖತ್ತು ಮಳೆ ಹುಯ್ತಾ ಇದ್ದರೆ ಮನೇಲಿ ಸ್ವಲ್ಪ ಕೆಲಸ ಕಡಿಮೆ ಅನಿಸುತ್ತೆ ಅಲ್ವಾ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಮನೆ ಕೆಲಸನೇ ಆಗಿರ್ಬೋದು. ನಾವು ಹೊರಗಡೆ ಕೆಲಸಕ್ಕೆ ಹೋಲಿಸ್ಕೊತಾ ಇಲ್ಲ, ನನಗೆ ಆ ಥರ ಅನುಭವ ಆಗಿದೆ. ಈ ಮಳೆ ಶುರುವಾದಾಗಲಿಂದ ನನಗೆ ಸ್ವಲ್ಪ ಮನೇಲಿ ಕೆಲಸ ಕಮ್ಮಿ ಅನಿಸುತ್ತೆ, ಏನಂತ ಗೊತ್ತಿಲ್ಲ. ಮಾಮೂಲಿ ಕೆಲಸನೇ ಮಾಡ್ತಾಯಿದ್ದೀನಿ, ಆದರೂ ಮಳೆಗೆ ಸ್ವಲ್ಪ ಕೆಲಸ ಕಡಿಮೆ ಅಂತ ಅನಿಸುತ್ತೆ. ಹಾಗೆ ಪಾತ್ರೆ ಎಲ್ಲ ತೊಳೆದು ಬೇಸನ್ಗೆ ಹಾಕಿದೆ, ನೀರೆಲ್ಲ ಸೋರ್ಕೊಂಡ್ರೆ ಆಮೇಲೆ ಇಟ್ಬಿಟ್ಟು ಜೋಡಿಸ್ಬಿಡೋಣ ಅಂತ. ಹಾಗೆ ನಮ್ಮ ಹಸ್ಬೆಂಡ್ದು ಸ್ವಲ್ಪ ಕೈಲಿ ಒಗೆಯೋವಂಥ ಬಟ್ಟೆಗಳಿದ್ದು, ಇದನ್ನು ಫಂಕ್ಷನ್ಸ್ಗೆ ಹಾಕೊಳ್ಳೋ ಬಟ್ಟೆಗಳನ್ನ ನಾನು ಮಿಷಿನ್ಗೆ ಹಾಕಲ್ಲ, ಹಾಗೆ ಕೈಲೇ ವಾಶ್ ಮಾಡಿಬಿಡ್ತೀನಿ. ಅದನ್ನು ನೆನೆ ಹಾಕ್ತಾಯಿದ್ದೆ, ಆಮೇಲೆ ವಾಶ್ ಮಾಡೋಣ ಅಂತ. ಇನ್ನು ಈ ಬಟ್ಟೆಗಳು ಮಿಷಿನ್ಗೆ ಹಾಕೋ ಬಟ್ಟೆಗಳನ್ನ ನಾನು ಫಸ್ಟು ಸರ್ಪಲ್ಲಿ 1 ಅವರ್ 2 ಅವರ್ ನೆನೆ ಹಾಕಿಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕ್ತೀನಿ, ಅದರಿಂದ ನೀಟಾಗಿ ಕೊಳೆ ಹೋಗುತ್ತೆ. ನನಗಂತೂ ಈ ಮಿಷಿನ್ ಇರೋದ್ರಿಂದ ಒಂದು ಅರ್ಧ ದಿನದ ಕೆಲಸ ಉಳೀತು ಅಂದ್ಕೊಬೋದು. ಇದ್ರ ಜೊತೆ ಈ ಕೆಲಸದ ಜೊತೆ ಈ ಬಟ್ಟೆನೂ ಒಗೆಯೋದಾಗಿದ್ರೆ ನಿಜವಾಗ್ಲೂ ನಂಗೆ ದಿನ ಪೂರ್ತಿ ಬರೀ ಬಟ್ಟೆ ಒಗೆಯೋದು 2 ದಿನವೇ ಆಗ್ತಿತ್ತೇನೋ. ಇವಾಗ ಈ ಮಿಷಿನ್ ತಂದಮೇಲೆ ನನಗಂತೂ ಸ್ವಲ್ಪ ಫ್ರೀ ಆಗಿದೆ. ಆಮೇಲೆ ನನ್ನ ಮಗಳಿಗೂ ಸಹ ಕೈಕಾಲು ಮುಖ ತೊಳೆದು ಅವಳನ್ನು ರೆಡಿ ಮಾಡಿದೆ, ತಲೆ ಎಲ್ಲ ಬಾಚಿ. ಆಮೇಲೆ ನಾನು ಸಹ ಸಿಂಪಲ್ಲಾಗಿ ತಲೆ ಬಾಚಿಕೊಂಡು ಸಿಂಪಲ್ಲಾಗಿ ರೆಡಿ ಆದೆ. ಮಾಮೂಲಿ ಯಾವ ರೀತಿ ನನ್ನ ಮನೆ ಹತ್ರ ಇದ್ದರೆ ಯಾವುದೇ ರೀತಿ ಕ್ರೀಮ್ ಎಲ್ಲ ಹಾಕಲ್ಲ, ಸಿಂಪಲ್ಲಾಗಿ ಒಂದು ಲಿಪ್ ಬಾಮು, ಒಂದು ಐಲೈನರು, ಹಾಗೆ ಒಂದು ಶೃಂಗಾರನ ಇಟ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಷ್ಟೇ. ಮನೆ ಹತ್ರ ಯಾವುದೇ ರೀತಿ ಕ್ರೀಮ್ನ ಅಪ್ಲೈ ಮಾಡೋದಿಲ್ಲ ನಾನು.
ನೋಡಿ ಫ್ರೆಂಡ್ಸ್, ಬೆಳಗ್ಗೆ 5:30ಗೆ ಎದ್ದು ಇವಾಗ ಆಲ್ಮೋಸ್ಟ್ ಒಂದು 11 ಗಂಟೆ ಆಗಿರ್ಬೋದೇನೋ. ಇಷ್ಟೊತ್ತಾಯಿತು ಈ ಬೆಳಗ್ಗಿನ ಇಷ್ಟು ಕೆಲಸನ ಮುಗಿಸೋದು. ಇನ್ನು ನೆಕ್ಸ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು, ಅಡುಗೆ ಮಾಡಬೇಕು, ಮತ್ತೆ ಊಟ ಮಾಡು, ಮತ್ತೆ ಪಾತ್ರೆ ಬೀಳುತ್ತೆ, ಮತ್ತೆ ಪಾತ್ರೆ ತೊಳಿ. ಇಷ್ಟು ಕೆಲಸ ಇನ್ನು ಸಂಜೆವರೆಗೂ ಹೀಗೆ ಇದ್ದೇ ಇರುತ್ತೆ. ಈ ವಿಡಿಯೋನ ನಾನು ಜಸ್ಟ್ ಮಾರ್ನಿಂಗ್ ರೋಟೀನ್ ನನ್ನ ಬೆಳಗ್ಗೆ 5 ಗಂಟೆಯಿಂದ ಒಂದು 10-11 ಗಂಟೆವರೆಗೆ ಯಾವ ರೀತಿ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ನಿನ್ನೆ ವಾಶ್ ಮಾಡಿ ಹಾಕಿದ್ದಂಥ ಬಟ್ಟೆಗಳಿದ್ದು, ನಿನ್ನೆ ಎಲ್ಲ ಇದು ವಾಶ್ ಮಾಡೋ ಒಂದು 2 ಡೇಸೇ ಆಯಿತು. ಎಷ್ಟೇ ಮಿಷಿನಲ್ಲೇ ಡ್ರೈ ಮಾಡಿದರೂ ಸಹ ಈ ಮಳೆಗೆ ಮತ್ತು ತಣ್ಣ ಗಾಳಿಗೆ ಬಟ್ಟೆನೇ ಒಣಗೋದಿಲ್ಲ. ಫುಲ್ ಥಂಡಿ ಥರನೇ ಇರುತ್ತೆ. ಬಟ್ಟೆ ತಣ್ಣಗೆ ಇರುತ್ತೆ. ಎಷ್ಟು ದಿನ ಅಂತ ಒಣ ಹಾಕೋದು, 2 ದಿನ ಆಗಿತ್ತು ಒಣ ಹಾಕಿ. ಇವಾಗ ಸ್ವಲ್ಪ ಆರಿದೆ ಅನ್ನಿಸ್ತು, ಆದರೂ ಬಟ್ಟೆ ಸ್ವಲ್ಪ ತಣ್ಣಗೆ ಇತ್ತು. ಆಮೇಲೆ ಇವಾಗ ತಣ್ಣಗಿದ್ರೇನು ಬಟ್ಟೆ ಆರಿದೆ ಅಲ್ವಾ ಅಂದ್ಬಿಟ್ಟು ಮಡಚಿಟ್ಟೆ. ಇನ್ನು ನೆಕ್ಸ್ಟು ಡೈಲಿ ಸ್ನಾನ ಮಾಡೋದ್ರಿಂದ ಇನ್ನು ನೆಕ್ಸ್ಟ್ ಬಟ್ಟೆ ಇವತ್ತು ನೀನು ಹಾಕಿರೋ ಬಟ್ಟೆ ಮತ್ತೆ ಹಾಕಬೇಕಲ್ವಾ, ಅದಕ್ಕೆ ಈ ಬಟ್ಟೆಗಳನ್ನ ತೊಗೊಂಡು ಇವಾಗ ಎಲ್ಲನೂ ಮಡಚಿ ಇಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇದಾಗಿತ್ತು ನನ್ನ ಮಾರ್ನಿಂಗ್ ರೋಟೀನ್ 5 to 10 AM ಯಾವ ರೀತಿ ಇರುತ್ತೆ ಅಂತ. ನಮ್ಮ ಪಾಪು ಇದ್ದರೆ ನಿಜವಾಗ್ಲೂ ಈ ರೀತಿ ಇರೋದೇ ಇಲ್ಲ. ಈ 10-11 ಗಂಟೆಗೆ ಮುಗ್ದಿರೋ ಕೆಲಸ ದಿನ ಪೂರ್ತಿ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಲೈಕಿಂದ ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ.